Hi friends, welcome to learn English through Kannada. So without wasting time, let's start today's class. ಇವತ್ತಿನ ಕ್ಲಾಸ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಬಗ್ಗೆ ಇದೆ. ಇದಕ್ಕಿಂತ ಮುಂಚಿನ ವಿಡಿಯೋಸ್ ನೀವು ನೋಡಿಲ್ಲ ಅಂದರೆ ಫಸ್ಟ್ ಅದು ನೋಡಿ, ದೆನ್ ಕಮ್ ಟು ದಿಸ್ ವಿಡಿಯೋ. ಯಾಕಂದರೆ ಒಂದು ಕಂಟಿನ್ಯೂಟಿ ಬೇಕು ಕಲಿಯೋಕ್ಕೆ. ಸೊ ಲೆಟ್ಸ್ ಬಿಗಿನ್. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಗೋ ಕ್ರಿಯಾಪದ ತಗೊಂಡು ನಾವು ಇದರ ಕಂಜುಗೇಷನ್ ಕಲಿಯೋಣ. ಫಸ್ಟ್ ಕಂಜುಗೇಷನ್ ಅಂದರೆ ಏನು ನಿಮ್ಗೆ ಗೊತ್ತಿದೆ ಆಲ್ರೆಡಿ. ನಾವು ಹಿಂದಿನ ವಿಡಿಯೋಗಳೆಲ್ಲ ಡಿಸ್ಕಸ್ ಮಾಡಿದ್ವಿ. ಕಂಜುಗೇಷನ್ ಅಂದರೆ ಆ್ಯಕ್ಚುಲಿ ದಟ್ ಈಸ್ ಕಾಂಜುಗೇಷನ್ ಅಂತ ಹೇಳಿದರೆ ಯಾವ ರೀತಿ ಕ್ರಿಯಾಪದ ಬದಲಾವಣೆ ಆಗುತ್ತೆ, ರೈಟ್? ಸಬ್ಜೆಕ್ಟ್ ಅಂದರೆ ಏನು? ನಾವೇನು ಕಲ್ತೀವಿ, ಐ, ಯು, ಹಿ, ಶಿ, ಇಟ್ ಅಥವಾ ಹೆಸರಾಗಲಿ, ರೈಟ್? ದೀಸ್ ಥಿಂಗ್ಸ್ you can check my previous videos for that. So now go, ಇದರ ಪಾಸ್ಟ್ ಟೆನ್ಸ್ ಏನಿದೆ ನಾವು ಕಲ್ತೀವಿ ವೆಂಟ್, ಹೌದಾ? ಇದೇ ರೀತಿ ಬೇರೆ ಎಲ್ಲ ಕ್ರಿಯಾಪದಗಳ ಏನು ಪಾಸ್ಟ್ ಟೆನ್ಸ್ ಇರುತ್ತೆ. ಲೈಕ್ ಕಿಲ್ಡ್ ಏನಿರುತ್ತೆ, ಕಿಲ್ಡ್, ವಿ ಆಲ್ರೆಡಿ ಡಿಸ್ಕಸ್ ದಟ್. ಆಲ್ಮೋಸ್ಟ್ 95 to 97-8% ಏನಿದೆ ಇಡಿಯಿಂದ ಪಾಸ್ಟ್ ಟೆನ್ಸ್ ಮಾಡ್ತೀವಿ. ಸ್ವಲ್ಪ ಮಾತ್ರ, ಕೆಲವು ಮಾತ್ರ ಏನು ಇರೆಗ್ಯುಲರ್ ವರ್ಬ್ಸ್ ಇರ್ತವೆ. ಲೈಕ್ ಗೋ, ವೆಂಟ್, ಸೇ, ಸೆಡ್, ಸಿ, ಸಾ, ರೈಟ್? ಸೊ ಗೋ ಪಾಸ್ಟ್ ಟೆನ್ಸ್ ಏನಿದೆ, ವೆಂಟ್ ಇದೆ. ಇದರ ಪಾರ್ಟಿಸಿಪಲ್, ರೈಟ್? ಪ್ರೆಸೆಂಟ್ ಪಾರ್ಟಿಸಿಪಲ್ ಏನಾಗುತ್ತೆ, ಗೋಯಿಂಗ್, ಇಂಗ್ ಫಾರ್ಮ್. ಇದ್ರ ಬಗ್ಗೆನೂ ಕೂಡ ನಾವು ಲಾಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ. ಈಗ ಗೋಯಿಂಗ್ ಬಳಸಿ ಯಾವ ರೀತಿ ಪಾಸ್ಟ್ ಕಂಟಿನ್ಯೂಸ್ ನಾವು ಮಾಡ್ಬೋದು, ಅದರ ಕಂಜುಗೇಷನ್ ಏನಾಗುತ್ತೆ ನೋಡೋಣ. ಐ ಆಮ್ ಗೋಯಿಂಗ್ ಟು ಸ್ಕೂಲ್, ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಆಗಿದೆ. ಇದು ಆಲ್ರೆಡಿ ನಾವು ಲಾಸ್ಟ್ ವಿಡಿಯೋಲಿ ಕಲ್ತೀವಿ. ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಏನಾಗುತ್ತೆ ಇಲ್ಲಿ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ, ಅವೆಲ್ಲ ನೋಡೋಣ. ಈಗ ನಾವು ಫಸ್ಟ್ ನೋಡಿ, ಐ ಆಮ್ ಗೋಯಿಂಗ್ ಟು ಸ್ಕೂಲ್, ವಿ ಆರ್ ಗೋಯಿಂಗ್ ಟು ಸ್ಕೂಲ್, ಯು ಆರ್ ಗೋಯಿಂಗ್ ಟು ಸ್ಕೂಲ್, ದೇ ಆರ್ ಗೋಯಿಂಗ್ ಟು ಸ್ಕೂಲ್. ಅದೇ ರೀತಿ ಸ್ಟೂಡೆಂಟ್ಸ್ ಆರ್ ಗೋಯಿಂಗ್ ಟು ಸ್ಕೂಲ್. ಅಹಮದ್, ಯು ಆ್ಯಂಡ್ ಐ ಆರ್ ಗೋಯಿಂಗ್ ಟು ಸ್ಕೂಲ್. ಇಲ್ಲಿ ನೋಡ್ಬೋದು ಸಬ್ಜೆಕ್ಟ್ ಎಲ್ಲ. ಸಬ್ಜೆಕ್ಟ್ ಅಂದರೆ ಐ, ವಿ, ಯು, ದೇ, ಸ್ಟೂಡೆಂಟ್ಸ್, ಅಹಮದ್, ಯು ಆ್ಯಂಡ್ ಐ. ಇವೆಲ್ಲ ಏನಿದೆ ಬಹುವಚನ ಇದೆ. ಐ ಬಿಟ್ಟು, ಐ ಅಂದರೆ ನಾನು, ಅದು ಬಿಟ್ಟು ಎಲ್ಲ ಆಲ್ಮೋಸ್ಟ್ ಬಹುವಚನ ಇದೆ. ಇದು ಯಾವ ರೀತಿ ಚೇಂಜ್ ಆಗುತ್ತೆ ನೋಡೋಣ ಪಾಸ್ಟ್ ಕಂಟಿನ್ಯೂಸಲ್ಲಿ. ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಏನಾಗುತ್ತೆ, ಐ ವಾಸ್ ಗೋಯಿಂಗ್ ಟು ಸ್ಕೂಲ್. ಐ ಜೊತೆ ವಾಸ್ ಬರುತ್ತೆ. ಇದು ಆಲ್ರೆಡಿ ನಾವು ಕಲ್ತೀವಿ ಹಿಂದಿನ ವಿಡಿಯೋಗಳಲ್ಲಿ. ಸೊ ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಏನಾಗುತ್ತೆ, ಐ ವಾಸ್ ಗೋಯಿಂಗ್ ಟು ಸ್ಕೂಲ್. ವಿ ಆರ್ ಗೋಯಿಂಗ್ ಟು ಸ್ಕೂಲ್ ಏನಾಗುತ್ತೆ, ವಿ ವರ್ ಗೋಯಿಂಗ್ ಟು ಸ್ಕೂಲ್. ಯು ಆರ್ ಗೋಯಿಂಗ್ ಟು ಸ್ಕೂಲ್ ಏನಾಗುತ್ತೆ, ಯು ವರ್ ಗೋಯಿಂಗ್ ಟು ಸ್ಕೂಲ್. ದೇ ಆರ್ ಗೋಯಿಂಗ್ ಟು ಸ್ಕೂಲ್, ದೇ ವರ್ ಗೋಯಿಂಗ್ ಟು ಸ್ಕೂಲ್. ಸ್ಟೂಡೆಂಟ್ಸ್ ಆರ್ ಗೋಯಿಂಗ್ ಟು ಸ್ಕೂಲ್, ಸ್ಟೂಡೆಂಟ್ಸ್ ವರ್ ಗೋಯಿಂಗ್ ಟು ಸ್ಕೂಲ್. ಅಹಮದ್, ಯು ಆ್ಯಂಡ್ ಐ ಆರ್ ಗೋಯಿಂಗ್ ಟು ಸ್ಕೂಲ್. ಅಹಮದ್, ಯು ಆ್ಯಂಡ್ ಐ ವರ್ ಗೋಯಿಂಗ್ ಟು ಸ್ಕೂಲ್. ನಾವಿಲ್ಲಿ ನೋಡ್ಬೋದು ಆ್ಯಮ್ ಜಾಗದಲ್ಲಿ ಎಲ್ಲೆಲ್ಲಿ ಏಕವಚನ ಇದೆ ವಾಸ್ ಬರುತ್ತೆ, ಬಹುವಚನ ಇದ್ದರೆ ಸಬ್ಜೆಕ್ಟು ವರ್ ಬರುತ್ತೆ, ಹೌದಾ? ಅಂದರೆ ಆ್ಯಮ್ ಇದ್ದ ಜಾಗದಲ್ಲಿ ವಾಸ್ ಬರುತ್ತೆ, ಆರ್ ಇದ್ದ ಜಾಗದಲ್ಲಿ ವರ್ ಬರುತ್ತೆ. ಅದೇ ರೀತಿ ಈಸ್ ಮುಂದೆ ಬರುತ್ತೆ, ಈಸ್ ಇರೋ ಜಾಗದಲ್ಲಿ ವಾಸ್ ಬರುತ್ತೆ, ಮತ್ತು ಇಂಗ್ ಫಾರ್ಮ್ ವರ್ ಬರುತ್ತೆ. ಇಲ್ಲಿ ನಾವು ಗೋ ಬಳಸ್ತಿದ್ವಿ, ಅದಕ್ಕೆ ಗೋಯಿಂಗ್ ಯೂಸ್ ಮಾಡ್ತಿದ್ವಿ. ಓಕೆ, ಸೊ ನಾವು ಐ ವಾಸ್ ಗೋಯಿಂಗ್ ಟು ಸ್ಕೂಲ್. ಕನ್ನಡದಲ್ಲಿ ಇದರ ಅರ್ಥ ಏನಾಗುತ್ತೆ ನೋಡಿ, ನಾನು ಶಾಲೆಗೆ ಹೋಗುತ್ತಿದ್ದೆ. ಓಕೆ, ಅದೇ ರೀತಿ ವಿ ವರ್ ಗೋಯಿಂಗ್ ಟು ಸ್ಕೂಲ್, ನಾವು ಶಾಲೆಗೆ ಹೋಗುತ್ತಿದ್ದೆವು. ಯು ವರ್ ಗೋಯಿಂಗ್ ಟು ಸ್ಕೂಲ್, ನೀನು ಶಾಲೆಗೆ ಹೋಗುತ್ತಿದ್ದೆ. ದೇ ವರ್ ಗೋಯಿಂಗ್ ಟು ಸ್ಕೂಲ್ ಅಂದರೆ ಅರ್ಥ ಏನಾಗುತ್ತೆ, ಎಸ್, ಅವರು ಶಾಲೆಗೆ ಹೋಗುತ್ತಿದ್ದರು. ಅದೇ ರೀತಿ ಸ್ಟೂಡೆಂಟ್ಸ್ ಆರ್ ಗೋಯಿಂಗ್ ಟು ಸ್ಕೂಲ್ ಏನಾಗುತ್ತೆ, ವಿದ್ಯಾರ್ಥಿಗಳು ಅಥವಾ ವಿದ್ಯಾರ್ಥಿಗಳು ಶಾಲೆಗೆ ಹೋಗುತ್ತಿದ್ದರು. ಅದೇ ರೀತಿ ಹೆಸರೆಲ್ಲ ತಗೊಂಡ್ರೆ ನೋಡಿ, ಅಹಮದ್, ಯು ಆ್ಯಂಡ್ ಐ ವರ್ ಗೋಯಿಂಗ್ ಟು ಸ್ಕೂಲ್ ಅಂದರೆ ಅಹಮದ್, ನೀನು ಮತ್ತು ನಾನು ಶಾಲೆಗೆ ಹೋಗುತ್ತಿದ್ದೆವು. ಕ್ಲಿಯರ್? ಮೀನಿಂಗ್ ಹೆಂಗಾಗುತ್ತೆ ಕನ್ನಡದಲ್ಲಿ ಅಂತ ತಿಳಿತಾ?
ನೀವು ಮೀನಿಂಗ್ ಫಾಲೋ ಮಾಡಬೇಡ್ರಿ, ಸ್ಟ್ರಕ್ಚರ್ ಫಾಲೋ ಮಾಡಿ. ರೈಟ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಐ ವಾಸ್ ಗೋಯಿಂಗ್ ಟು ಸ್ಕೂಲ್, ನಾನು ಶಾಲೆಗೆ ಹೋಗುತ್ತಿದ್ದೆ. ಇಲ್ಲಿ ನಾವು ನೋಡಿದರೆ ನಾನು ಶಾಲೆಗೆ ಹೋಗುತ್ತಿದ್ದೆ, ಈ ಒಂದು ವಾಕ್ಯ ಡೈರೆಕ್ಟ್ ಟ್ರಾನ್ಸ್ಲೇಟ್ ಮಾಡೋಕೆ ಹೋದರೆ ಏನಾಗುತ್ತದು, ನಾನು ಶಾಲೆಗೆ ಸ್ಕೂಲ್ ಹೋಗುತ್ತಿದ್ದೆ, ಗೋಯಿಂಗ್ ಬಳಸ್ಬಿಡ್ತೀರಿ ನೀವು. ಇದು ತಪ್ಪಾಗುತ್ತೆ. ಇದು ಬಿಡ್ಸಕ್ಕೇನೆ ನಾವು ಕಂಜುಗೇಷನ್ ಪ್ಯಾಟರ್ನಿಂದ ಕಲಿತ್ರೆ ನಮಗೆ ಈಸಿಯಾಗಿ ಇಂಗ್ಲೀಷ್ ಟು ಇಂಗ್ಲೀಷ್ ನಾವು ಟ್ರಾನ್ಸ್ಲೇಟ್ ಮಾಡ್ಬೋದು ಅಥವಾ ವಾಕ್ಯ ರಚನೆ ಮಾಡ್ಬೋದು. ಓಕೆ, ಸೊ ಲೆಟ್ಸ್ ಮೂವ್ ಆನ್. ಈಗ ನೋಡಿ, ಹಿ ಈಸ್ ಗೋಯಿಂಗ್ ಟು ಸ್ಕೂಲ್, ಶಿ ಈಸ್ ಗೋಯಿಂಗ್ ಟು ಸ್ಕೂಲ್. ಇಲ್ಲಿ ನೋಡ್ರಿ ಸಬ್ಜೆಕ್ಟ್ ಏನಿದೆ, ಸಬ್ಜೆಕ್ಟ್ ಅಂದರೆ ಹಿ ಶಿ ಏನು ಬರ್ತಿದೆ, ಇದು ಏಕವಚನ ಇದೆ ಮತ್ತು ತೃತೀಯ ಪುರುಷ ಅಂದರೆ ಥರ್ಡ್ ಪರ್ಸನ್. ಇದು ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ನಾವು ಪ್ರೀವಿಯಸ್ ವೀಡಿಯೋಗಳಲ್ಲಿ, ಸ್ಪೆಷಲಿ ಫಸ್ಟ್ ವೀಡಿಯೋದಲ್ಲಿ ಭಾಳ ಡೀಟೇಲಾಗಿ ಡಿಸ್ಕಸ್ ಮಾಡಿವಿ, ನೀವು ಅದು ನೋಡ್ಬೋದು. ಇಟ್ ಈಸ್ ಗೋಯಿಂಗ್ ಟು ಸ್ಕೂಲ್, ಸ್ಟೂಡೆಂಟ್ ಈಸ್ ಗೋಯಿಂಗ್ ಟು ಸ್ಕೂಲ್, ಅಹಮದ್ ಈಸ್ ಗೋಯಿಂಗ್ ಟು ಸ್ಕೂಲ್, ದ PM ಆಫ್ ಇಂಡಿಯಾ ಇಸ್ ಗೋಯಿಂಗ್ ಟು ಸ್ಕೂಲ್. ಓಕೆ, ಇವೆಲ್ಲ ಏನಾದ್ರು ಪ್ರೆಸೆಂಟ್ ಕಂಟಿನ್ಯೂಸ್. ಇದು ಪಾಸ್ಟ್ ಕಂಟಿನ್ಯೂಸಲ್ಲಿ ಏನಾಗುತ್ತೆ, ಹಿ ವಾಸ್ ಗೋಯಿಂಗ್ ಟು ಸ್ಕೂಲ್, ಶಿ ವಾಸ್ ಗೋಯಿಂಗ್ ಟು ಸ್ಕೂಲ್, ಇಟ್ ವಾಸ್ ಗೋಯಿಂಗ್ ಟು ಸ್ಕೂಲ್, ಸ್ಟೂಡೆಂಟ್ ವಾಸ್ ಗೋಯಿಂಗ್ ಟು ಸ್ಕೂಲ್, ಅಹಮದ್ ವಾಸ್ ಗೋಯಿಂಗ್ ಟು ಸ್ಕೂಲ್, ದ PM ಆಫ್ ಇಂಡಿಯಾ ವಾಸ್ ಗೋಯಿಂಗ್ ಟು ಸ್ಕೂಲ್ ಆಗುತ್ತೆ. ಇದ್ರ ಕನ್ನಡದಲ್ಲಿ ಅರ್ಥ ನೀವು ಕಮೆಂಟಲ್ಲಿ ಬರೀರಿ ಅಥವಾ ನಿಮ್ಗೆ ಗೊತ್ತಾದರೆ ಸಾಕು. ಓಕೆ, ಸೊ ನಾವು I was not going to school, ನೆಗೆಟಿವ್. ರೈಟ್, ವಾಸ್ ಆದಮೇಲೆ ನಾಟ್ ಬಳಸ್ತೀವಿ. ಅದೇ ರೀತಿ ವಿ ವರ್ ನಾಟ್ ಗೋಯಿಂಗ್ ಟು ಸ್ಕೂಲ್, ಯು ವರ್ ನಾಟ್ ಗೋಯಿಂಗ್ ಟು ಸ್ಕೂಲ್, ದೇ ವರ್ ನಾಟ್ ಗೋಯಿಂಗ್ ಟು ಸ್ಕೂಲ್, ಸ್ಟೂಡೆಂಟ್ಸ್ ವರ್ ನಾಟ್ ಗೋಯಿಂಗ್ ಟು ಸ್ಕೂಲ್, ಅಹಮದ್, ಯು ಆ್ಯಂಡ್ ಐ ವರ್ ನಾಟ್ ಗೋಯಿಂಗ್ ಟು ಸ್ಕೂಲ್, he was not going to school, she was not going to school, it was not going to school, student was not going to school, Ahmad was not going to school, the PM of India was not going to school. ರೈಟ್, ಇಲ್ಲಿ ಥರ್ಡ್ ಪರ್ಸನ್ ಸಿಂಗುಲರ್ ಜೊತೆ ಯಾವ ರೀತಿ ನಾವು ಪಾಸ್ಟ್ ಕಂಟಿನ್ಯೂಸ್ ಮಾಡ್ಬೋದು ನೋಡ್ಬೋದು. ಈಗ ನೋಡಿ ಕ್ವಶನ್ಸ್ ಯಾವಾಗ ಕ್ವಶನ್ಸ್ಗಂತೂ ಸೇಮ್ ಪ್ಯಾಟರ್ನ್, ಸೇಮ್ ಸ್ಟ್ರಕ್ಚರ್ ಎಲ್ಲಿ ಹೋದರು. ಇಲ್ಲಿ ಯು ಆರ್ ಗೋಯಿಂಗ್ ಟು ಸ್ಕೂಲ್ ಇತ್ತಾ, ಏನಾಗುತ್ತೆ ವರ್ ಯು ಗೋಯಿಂಗ್ ಟು ಸ್ಕೂಲ್, ಇದೊಂದು ಎಸ್ ಆರ್ ನೋ ಕ್ವಶನ್ ಆಗುತ್ತೆ. ವರ್ ಯು ಗೋಯಿಂಗ್ ಟು ಸ್ಕೂಲ್, ಎಸ್ ಐ ವಾಸ್ ಗೋಯಿಂಗ್ ಟು ಸ್ಕೂಲ್, ಲೈಕ್ ದಟ್. ಹಿ ವರ್ ಗೋಯಿಂಗ್ ಟು ಸ್ಕೂಲ್, ಹಿ ವರ್ ಅಲ್ಲ ಆ್ಯಕ್ಚುಲಿ ಇಲ್ಲಿ ಮಿಸ್ಪ್ರಿಂಟ್ ಆಗಿದೆ, ಹಿ ವಾಸ್ ಗೋಯಿಂಗ್ ಟು ಸ್ಕೂಲ್, ಮಿಸ್ಟೇಕ್ ಆಗಿದೆ. ಹಿ ವಾಸ್ ಗೋಯಿಂಗ್ ಟು ಸ್ಕೂಲ್, ವಾಸ್ ಹಿ ಗೋಯಿಂಗ್ ಟು ಸ್ಕೂಲ್ ಆಗುತ್ತೆ. ರೈಟ್, ಅದೇ ರೀತಿ WH ಕ್ವಶನ್ ಏನಾಗುತ್ತೆ, ಅದರ ಮುಂದೆ ಎಸ್ ಆರ್ ನೋ ಕ್ವಶನ್ ಮುಂದೆ ನಾವು WH ವರ್ಡ್ ಬಳಸಿದರೆ WH ಕ್ವಶನ್ ಆಗುತ್ತೆ. ವೈ ವಾರ್ ಯು ಗೋಯಿಂಗ್ ಟು ಸ್ಕೂಲ್, ಯಾಕೆ ನೀನು ಶಾಲೆಗೆ ಹೋಗುತ್ತಿದ್ದೆ. ರೈಟ್, ಅಥವಾ ವೈ ವಾಸ್ ಹಿ ಗೋಯಿಂಗ್ ಟು ಸ್ಕೂಲ್, ಯಾಕೆ ಅವನು ಶಾಲೆಗೆ ಹೋಗುತ್ತಿದ್ದ. ಹೋಪ್ ಇಟ್ ಇಸ್ ಕ್ಲಿಯರ್. ಸೊ ನಾವು ಬಳಕೆ ಭಾಳ ಇಂಪಾರ್ಟೆಂಟ್. ಎಲ್ಲಿ ಬಳಸ್ತೀವಪ್ಪ ಈ ಥರ ವಾಕ್ಯಗಳು, ಇಂಗ್ಲೀಷಿನ ಈ ಥರ ವಾಕ್ಯಗಳು ಅಂದರೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಏನು ಮಾತಾಡೋಕ್ಕಾರ ಅಥವಾ ಯಾವ ಸಿಚುವೇಷನ್ನಲ್ಲಿ ನಾವು ಬಳಸ್ತೀವಿ ನೋಡೋಣ. ವಿ ಯೂಸ್ ದ ಪಾಸ್ಟ್ ಕಂಟಿನ್ಯೂಸ್ ಟು ಟಾಕ್ ಅಬೌಟ್ ದ ಪಾಸ್ಟ್. ಫಸ್ಟ್ ಭೂತಕಾಲದ ಅಥವಾ ಹಿಂದಿನದು ಒಂದು ವಿಷಯ ಆಗಿರ್ತದಲ್ಲ, ಆ್ಯಕ್ಷನ್, ಅದ್ರ ಬಗ್ಗೆ ಮಾತಾಡೋಕ್ಕೆ ಬಳಸ್ತೀವಿ. ಫಸ್ಟ್ ಆಫ್ ಆಲ್ ಎಲ್ಲೆಲ್ಲಪ್ಪ ಅಂತ ನೋಡೋಣ. ಒಂದು 3-4 ಇದಾವೆ ಅಷ್ಟೇ. ಇದು ತಿಳ್ಕೊಂಡ್ರೆ ನಿಮಗೆ ಪಾಸ್ಟ್ ಕಂಟಿನ್ಯೂಸ್ ನಾವು ಎಲ್ಲಿ ಬಳಕೆ ಮಾಡ್ಬೋದು ಗೊತ್ತಾಗುತ್ತೆ. ಇದು ಗೊತ್ತಿದ್ರೆ ಮಾತ್ರ ನಾವು ಕರೆಕ್ಟಾಗಿ ಯೂಸೇಜ್ ತಿಳ್ಕೊಬೋದು ಮತ್ತು ಮಾತಾಡ್ಬೋದು. ಓಕೆ, ಫಾರ್ ಸಮಥಿಂಗ್ ವಿಚ್ ಹ್ಯಾಪನ್ಡ್ ಎಲ್ಲಿ ಬಳಸ್ತೀವಿ ನಾವು, ಒಂದು ಫಸ್ಟ್ ಏನಿದೆ, ಫಾರ್ ಸಮಥಿಂಗ್ ವಿಚ್ ಹ್ಯಾಪನ್ಡ್ ಬಿಫೋರ್ ಆ್ಯಂಡ್ ಆಫ್ಟರ್ ಅನದರ್ ಆ್ಯಕ್ಷನ್. ಒಂದು ಕ್ರಿಯೆ ಆಗಿದೆ ಅಥವಾ ಒಂದು ಮಾತು ಆಗಿದೆ ಅಥವಾ ಒಂದು ಘಟನೆ ಆಗಿದೆ, ಅದರ ನಂತರ ಅಥವಾ ಅದಕ್ಕಿಂತ ಮುಂಚೆ ಏನಾದರೂ ಹೇಳೋಕ್ಕೆ ಪಾಸ್ಟಲ್ಲೇ, ಎರಡು ಕೂಡ ಪಾಸ್ಟಲ್ಲೇ ನಾವು ಪಾಸ್ಟ್ ಕಂಟಿನ್ಯೂಸ್ ಬಳಸ್ತೀವಿ. ಲೈಕ್ ನೋಡಿ ಇಲ್ಲಿ ಒಂದು ವಾಕ್ಯ ಇದೆ, ದ ಸೆಂಟೆನ್ಸ್ ಈಸ್ ದ ಚಿಲ್ಡ್ರನ್ ವರ್ ಡೂಯಿಂಗ್ ದೇರ್ ಹೋಮ್ವರ್ಕ್ ವೆನ್ ಐ ಗಾಟ್ ಹೋಮ್. ಇಲ್ಲಿ ನೋಡಿ ಬರೀ ಐ ಗಾಟ್ ಹೋಮ್ ಏನಿದೆ, ಇದು ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಪಾಸ್ಟಲ್ಲಿದೆ. ಓಕೆ, ನಾವು ನೋಡಬೇಕಾಗಿರೋದು ಏನಿಲ್ಲ, ದ ಚಿಲ್ಡ್ರನ್ ವರ್ ಡೂಯಿಂಗ್ ಮಾಡ್ತಿದ್ರು. ಏನು ಮಾಡ್ತಿದ್ರು, ದೇರ್ ಹೋಮ್ವರ್ಕ್. ಯಾವಾಗ, ವೆನ್ ಐ ಗಾಟ್ ಹೋಮ್. ಈಗ ನಾವು ಕಂಪೇರ್ ದ ಚಿಲ್ಡ್ರನ್ ಡಿಡ್ ದೇರ್ ಹೋಮ್ವರ್ಕ್ ವೆನ್ ಆಫ್ಟರ್ ಐ ಗಾಟ್ ಹೋಮ್. ಕ್ಲಿಯರ್, ಮಕ್ಕಳು ಹೋಮ್ವರ್ಕ್ ಮಾಡ್ತಿದ್ರು ನಾನು ಮನೆಗೆ ಹೋದಾಗ. ದೇ ವರ್ ಡೂಯಿಂಗ್ ಹೋಮ್ವರ್ಕ್ ವೆನ್ ಐ ಗಾಟ್ ಹೋಮ್. ಈ ಥರ ವಾಕ್ಯಗಳಿಗೆ ನಾವು
ಎರಡು ವಾಕ್ಯ ಅಥವಾ ಹೀಗೆ ಇಲ್ಲಿ ನೋಡ್ರಿ ಜಸ್ಟ್ ಫಾರ್ ಸಮಥಿಂಗ್ ವಿಚ್ ಹ್ಯಾಪಂಡ್ ಬಿಫೋರ್ ಆ್ಯಂಡ್ ಆಫ್ಟರ್ ಅನದರ್ ಆ್ಯಕ್ಷನ್. ಒಂದು ಕ್ರಿಯೆ ಇದೆ, ಅದರ ಆಫ್ಟರ್ ಅಥವಾ ಬಿಫೋರ್ ಏನಾದರೂ ಕ್ರಿಯೆ ಆಗ್ತಾ ಇದ್ದರೆ ಅವಾಗ ಅಂಥ ಒಂದು ವಾಕ್ಯ ಮಾಡೋಕ್ಕೆ ನಾವು ಇದು ಬಳಸ್ತೀವಿ. ಓಕೆ, ದೆನ್ ದಿಸ್ ಯೂಸ್ ಆಫ್ ದ ಪಾಸ್ಟ್ ಕಂಟಿನ್ಯೂಸ್ ಇಸ್ ವೆರಿ ಕಾಮನ್ ಅಟ್ ದ ಬಿಗಿನಿಂಗ್ ಆಫ್ ಅ ಸ್ಟೋರಿ. ಕತೆಗಳಲ್ಲಿ ಇದರ ಒಂದು ಬಿಗಿನಿಂಗ್ ಏನಿದೆ ವೆರಿ ಕಾಮನ್ ಇದೆ. ಕತೆ ಅಂತ ಹೇಳಿದರೆ ನಾವು ಓದೋ ಕಥೆನೇ ಮಾತ್ರ ಅಲ್ಲ, ನಾವು ಯಾರಿಗಾದರೂ ನಾವು ಹಳೆ ಎಕ್ಸ್ಪೀರಿಯನ್ಸ್ ವಿವರಣೆ ಮಾಡ್ತಿದ್ವಿ, ಅವ್ರಿಗೆ ಹೇಳ್ತಿದ್ವಿ, ಅದು ಕೂಡ ಕತೆ ಇದ್ದಂಗೆ. ದಿ ಅದರ್ ಡೇ ಐ ವಾಸ್ ವೇಟಿಂಗ್ ಫಾರ್ ಅ ಬಸ್ ವೆನ್ ಐ ಸಾ ಯು ಅಂತ ಹೇಳ್ಬೋದು. ಮುಂದೆ ಏನಾದ್ರು ಹೇಳ್ಬೋದು ನಾವು. ದಿ ಅದರ್ ಡೇ, ಆ ದಿವಸ ಅಥವಾ ಮುಂಚಿನ ದಿವಸ, ಐ ವಾಸ್ ವೇಟಿಂಗ್ ಫಾರ್ ಅ ಬಸ್, ನಾನು ಒಂದು ಬಸ್ಸಿಗೆ ವೇಟ್ ಮಾಡ್ತಿದ್ದೆ. ವೆನ್ ಐ ಸ್ಲಿಪ್ ಆದೆ ಅಥವಾ ಏನಾದರೂ ಹೇಳ್ಬೋದು ಮುಂದೆ ಕಂಟಿನ್ಯೂ. ನೋಡ್ರಿ ಇಲ್ಲಿ ಏನಾಗ್ತಿದೆ, ಒಂದು ಕ್ರಿಯೆ ನಂತರ ಇನ್ನೊಂದು ಕ್ರಿಯೆ ಅಥವಾ ಒಂದು ಕ್ರಿಯೆ ಮುಂಚೆ ಇನ್ನೊಂದು ಕ್ರಿಯೆ ಬರ್ತಾ ಇದೆ. ಆವಾಗ ನಾವು ಈ ಥರ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಬಳಸ್ತೀವಿ. ಲಾಸ್ಟ್ ವೀಕ್ ಆ್ಯಸ್ ಐ ವಾಸ್ ಡ್ರೈವಿಂಗ್ ಟು ವರ್ಕ್ ಐ ಸಾ ಅ ಬೆಗ್ಗರ್ ಅಂತ ಏನಾದರೂ ಹೇಳ್ಬೋದು ನೀವು. ಲಾಸ್ಟ್ ವೀಕ್ ಮೀನ್ಸ್ ಓಕೆ, ಲಾಸ್ಟ್ ವೀಕ್ ಆ್ಯಸ್ ಐ ವಾಸ್ ಡ್ರೈವಿಂಗ್ ಟು ವರ್ಕ್, ನಾನು ಕೆಲಸಕ್ಕೆ ಹೋಗೋಕ್ಕಾರ ಡ್ರೈವ್ ಮಾಡೋಕ್ಕಾರ ಮುಂದೆ ಏನಾದರೂ ಹೇಳ್ಬೋದು. ಓಕೆ, ಸೊ ದಿಸ್ ಇಸ್ ದ ಫಸ್ಟ್ ಯೂಸ್. ನೆಕ್ಸ್ಟ್ ಏನಿದೆ, ಫಾರ್ ಸಮಥಿಂಗ್ ದಟ್ ಹ್ಯಾಪನ್ ಬಿಫೋರ್ ಆ್ಯಂಡ್ ಆಫ್ಟರ್ ಅ ಸ್ಪೆಸಿಫಿಕ್ ಟೈಮ್. ಒಂದು ಸ್ಪೆಸಿಫಿಕ್ ಟೈಮ್ ಆಫ್ಟರ್ ಅಥವಾ ಬಿಫೋರ್ ಏನಾದರೂ ಘಟನೆ ಆಗಿದೆ ಅದು ಮಾತಾಡೋಕ್ಕೆ ನಾವು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ಇಟ್ ವಾಸ್ 8 o'clock ಐ ವಾಸ್ ರೈಟಿಂಗ್ ಅ ಲೆಟರ್. 8 ಗಂಟೆ ಆಗಿತ್ತು, ನಾನು ಒಂದು ಪತ್ರ ಬರೀತಿದ್ದೆ. ಇಟ್ ವಾಸ್ 8 o'clock ಐ ವಾಸ್ ರೈಟಿಂಗ್ ಅ ಲೆಟರ್. ಈಗ ನೋಡಿ, ಕಂಪೇರ್ ಮಾಡಿದರೆ ಅಟ್ 8 o'clock ಐ ರೋಟ್ ಸಮ್ ಲೆಟರ್ಸ್, ಇದು ಕರೆಕ್ಟ್ ಸೆಂಟೆನ್ಸು, ಆದರೆ ಅರ್ಥ ಬೇರೆ ಕೊಡ್ತದೆ ನೋಡಿ. ಅಟ್ 8 o'clock ಐ ರೋಟ್ ಸಮ್ ಲೆಟರ್ಸ್, 8 ಗಂಟೆಗೆ ಕೆಲವು ಪತ್ರ ಬರೆದೆ ನಾನು. ಮೇಲಿಂದ ಏನಿದೆ, 8 ಗಂಟೆ ಆಗಿತ್ತು, ನಾನು ಪತ್ರ ಬರಿತಿದ್ದೆ ಒಂದು. ಓಕೆ, ಈ ಥರ ಸಿಚುವೇಶನ್ನಲ್ಲೂ ಕೂಡ ನಾವು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಬಳಸ್ತೀವಿ. ನೆಕ್ಸ್ಟ್ ಯೂಸೇಜ್ ನೋಡೋಣ. ಟು ಶೋ ದಟ್ ಸಮಥಿಂಗ್ ಕಂಟಿನ್ಯೂಡ್ ಫಾರ್ ಸಮ್ ಟೈಮ್. ಇದು ನಮ್ಗೆ ಗೊತ್ತಿದೆ ಕಾಮನ್. ಟು ಶೋ ದಟ್ ಸಮಥಿಂಗ್ ಕಂಟಿನ್ಯೂಡ್ ಫಾರ್ ಸಮ್ ಟೈಮ್ ಇನ್ ಪಾಸ್ಟಲ್ಲಿ ಏನೋ ಒಂದು ಕ್ರಿಯೆ ಅಥವಾ ಒಂದು ಘಟನೆ ಸ್ವಲ್ಪ ಕಂಟಿನ್ಯೂ ಆಗಿ ಸ್ವಲ್ಪ ಹೊತ್ತು, ರೈಟ್, ಸ್ವಲ್ಪ ಟೈಮಿಗೆ ಅದು ಕಂಟಿನ್ಯೂ ಇತ್ತು, ಆವಾಗ ನಾವು ಇದು ಬಳಸಿ. ಫಾರ್ ಎಕ್ಸಾಂಪಲ್, ಮೈ ಹೆಡ್ ವಾಸ್ ಏಕಿಂಗ್ ಅಂತ ಹೇಳಿದರೆ ಈಗ ನೋವಾಗಿ ಹೋಗಿಲ್ಲ, ಅದು ಸ್ವಲ್ಪ 1 ಗಂಟೆ ಇರ್ಬೋದು, 2 ಗಂಟೆ ಇರ್ಬೋದು, 1 ತಿಂಗಳು ಇರ್ಬೋದು. ಮೈ ಹೆಡ್ ವಾಸ್ ಏಕಿಂಗ್. ಎವ್ರಿ ಒನ್ ವಾಸ್ ಶೌಟಿಂಗ್. ಎಷ್ಟೋ ಶೌಟ್ ಮಾಡಿದರು, ಮಿಲಿ ಸೆಕೆಂಡಲ್ಲಂತೂ ಯಾರು ಶೌಟ್ ಮಾಡಲ್ಲ. ಒಂದು 3 ಸೆಕೆಂಡು, 4 ಸೆಕೆಂಡು, 3 ತಾಸು, 1 ತಾಸು, 1 ವಾರನೋ, ಬಟ್ ಅದು ಕಂಟಿನ್ಯೂ ಇತ್ತು ಸ್ವಲ್ಪ ಹೊತ್ತು. ಅಂಥ ಒಂದು ವಾಕ್ಯಗಳಿಗೆ ನಾವು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಬಳಸ್ತೀವಿ. ಓಕೆ, ಸೊ ನೆಕ್ಸ್ಟ್, ಫಾರ್ ಸಮಥಿಂಗ್ ದಟ್ ಹ್ಯಾಪನ್ ಅಗೇನ್ ಆ್ಯಂಡ್ ಅಗೇನ್. ಏನೋ ಹಿಂದಿನ ಗಂಟೆ ಪಾಸ್ಟಲ್ಲಿ ಮತ್ತೆ ಮತ್ತೆ ಆಗಿದೆ ಕ್ರಿಯೆ. ಫಾರ್ ಎಕ್ಸಾಂಪಲ್, ಐ ವಾಸ್ ಪ್ರಾಕ್ಟೀಸಿಂಗ್ ಎವ್ರಿ ಡೇ 3 times a day. ರೈಟ್, ಐ ವಾಸ್ ಪ್ರಾಕ್ಟೀಸಿಂಗ್ ಎವ್ರಿ ಡೇ. ಪ್ರತಿದಿನ ನಾನು ಪ್ರಾಕ್ಟೀಸ್ ಮಾಡ್ತಿದ್ದೆ, ದಿವಸಕ್ಕೆ 3 ಸತಿ. ಈ ಥರ ವಾಕ್ಯಗಳು. ಅಥವಾ ದೇ ವರ್ ಮೀಟಿಂಗ್ ಸೀಕ್ರೆಟ್ಲಿ ಆಫ್ಟರ್ ಸ್ಕೂಲ್. ಶಾಲೆಯ ನಂತರ ಸೀಕ್ರೆಟ್ಲಿ ಅವರು ಮೀಟ್ ಆಗ್ತಿದ್ರಂತೆ. ಎಷ್ಟು ಸತಿ ಗೊತ್ತಿಲ್ಲ, ಇಡೀ ವರ್ಷ ಇರ್ಬೋದು ಅಥವಾ ಇಡೀ ಶಾಲೆ ಕಲಿತ ವರ್ಷಗಳಾಗಿರ್ಬೋದು. ರೈಟ್, ದಟ್ ಹ್ಯಾಪನ್ ಅಗೇನ್ ಆ್ಯಂಡ್ ಅಗೇನ್. ದೇ ವರ್ ಆಲ್ವೇಸ್ ಕ್ವಾರಲಿಂಗ್ ಅಂದರೆ ಅರ್ಥ ಏನು ಬರೀರಿ ನೋಡೋಣ ಕಮೆಂಟಲ್ಲಿ. ಓಕೆ, ದೇ ವರ್ ಆಲ್ವೇಸ್ ಕ್ವಾರಲಿಂಗ್. ಈ ಥರ ವಾಕ್ಯಗಳಕ್ಕೂ ಈ ಥರ ಸಿಚುವೇಶನ್ಗೂ ಕೂಡ ಅಥವಾ ಈ ಥರ ಮಾತಾಡೋಕ್ಕೆ ಇಂಥ ಒಂದು ಸನ್ನಿವೇಶಗಳಲ್ಲಿ ನಾವು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಬಳಸ್ತೀವಿ. ಓಕೆ, ನೆಕ್ಸ್ಟ್ ಏನಿದೆ, ಲಾಸ್ಟ್ ಯೂಸೇಜ್ ಪ್ರಾಬಬ್ಲಿ ಇದು, ವಿತ್ ವರ್ಬ್ಸ್ ವಿಚ್ ಶೋ ಚೇಂಜ್ ಆರ್ ಗ್ರೋತ್. ಸ್ವಲ್ಪ ಕ್ರಿಯಾಪದಗಳಿರ್ತವೆ, ಅವು ಏನು ನಮ್ಗೆ ತೋರಿಸ್ತಿದ್ದಾವೆ, ಏನು ಶೋ ಮಾಡ್ತವೆ, ಚೇಂಜ್ ಅಥವಾ ಗ್ರೋತ್. ಲೈಕ್
ಗ್ರೋಯಿಂಗ್, ಇಂಪ್ರೂವಿಂಗ್, ಗೋಯಿಂಗ್, ಚೇಂಜಿಂಗ್. ಇಲ್ಲಿ ನೋಡಿರಿ, ಸ್ವಲ್ಪ ವಾಕ್ಯಗಳು ನೋಡಿದ್ರೆ ನಿಮ್ಗೆ ತಿಳಿತದೆ. ದ ಚಿಲ್ಡ್ರನ್ ವರ್ ಗ್ರೋಯಿಂಗ್ ಅಪ್ ಕ್ವಿಕ್ಲಿ, ರೈಟ್? ದೆರ್ ಈಸ್ ಅ ಚೇಂಜ್. ಹರ್ ಇಂಗ್ಲಿಷ್ ವಾಸ್ ಇಂಪ್ರೂವಿಂಗ್, there is a change. My hair was going grey, there is a change. The town was changing quickly. ಹೌದಾ? ಈ ಥರ ಒಂದು ಚೇಂಜ್ ಅಥವಾ ಗ್ರೋತ್ ತೋರಿಸೋ ಕ್ರಿಯಾಪದ ಏನಿರೋಲ್ಲ, ವರ್ಬ್ಸ್ ಏನಿರೋಲ್ಲ, ಅಲ್ಲೂ ಕೂಡ ನಾವು ಇದು ಪಾಸ್ಟ್ ಕಂಟಿನ್ಯೂಸ್ ಬಳಸ್ತೀವಿ. ಓಕೆ, ಥ್ಯಾಂಕ್ ಯು. ಹೋಪ್ ದಿಸ್ ವಿಡಿಯೋ ವಾಸ್ ಶಾರ್ಟ್. ಐ ಟ್ರೈಡ್ ಟು ಮೇಕ್ ಇಟ್ ಶಾರ್ಟ್ ಆ್ಯಂಡ್ ವೆರಿ ಕಾಂಪ್ರಿಹೆನ್ಸಿವ್. ನಿಮ್ಗೆ ತಿಳಿದಿದೆ ಅಂತ. If you like the video, please like it and subscribe to our channel and share this video to your friends as well. Thank you.